ಹಾಗಲ್ಲ ಅತ್ತೆ, ಇವತ್ತಿಷ್ಟೆಲ್ಲ ನಡೆದೋಗಿದೆ. ಎಲ್ರೂ ಮನಸ್ಸು ಸ್ವಲ್ಪ ಶಾಂತ ಆಗಲಿ. ಈ ವಾರದಲ್ಲೇ ಇನ್ನೊಂದು ದಿನ ಯಾವತ್ತಾದ್ರೂ ನೋಡಿದ್ರಾಗಲ್ವಾ? ಅಕ್ಕಯ್ಯ, ಅಪರೂಪಕ್ಕೆ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ದೀರಾ. ಅಲ್ಲ, ನೀನು ಯಾಕೆ ಬರ್ತೀಯಾ ಬೇರೆಯವ್ರು ಮಾತಾಡ್ಬೇಕಾರೆ ಮಧ್ಯದಲ್ಲಿ? ನೀವು ನನ್ನ ಅತ್ತೆ, ಇವರು ನನ್ನ ಅಕ್ಕ. ಈ ಮನೆ ನನಗೂ ಸೇರಿದ್ದು. ಇಲ್ಲಿ ಎಲ್ಲ ಆಗು ಹೋಗುಗಳಲ್ಲಿ ನನಗೂ ಪಾಲಿದೆ ಅತ್ತೆ. ಈಗೇನು ನಿನ್ನ ಕಿರಿಕು? ದೇಶದಲ್ಲಿ ಜನಸಂಖ್ಯೆ ಮಿತಿ ಮೀರ್ತಾ ಇದೆ, ಜೊತೆಗೆ ಯುದ್ಧ ಬೇರೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಯಾಕೆ ಬೇಕು ಈ ಪ್ರಸ್ತ ಮಕ್ಕಳು ಎಲ್ಲ? ಕರುಣಾನಿಧಿ ಅವ್ರ ಪಾಡ್ಗೋರು ಹಾಯಾಗಿರ್ಲಿ ಬಿಡಿ. ಇನ್ನೇನಾದರೂ ಹೇಳೋದಿದ್ಯಾ? ಅಂದ್ರೆ ಇಲ್ಲಿಂದ ಹೋಗು ಅಂತಿದ್ದೀರಾ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅರ್ಥ ಆದರೂ ಇಲ್ಲೇ ನಿಂತಿದೆಯಲ್ಲ. ಅದು ಸರಿ, ಕಣ್ಣಂಗೆ ಹೇಳಿದ್ದೀರಾ ಪ್ರಸ್ತಶಾಸ್ತ್ರ ಮಾಡ್ತಿದ್ದೀರಾ ಅಂತ? ಸುಮ್ಮನೆ ಹೋಗೇ ಇಲ್ಲಿಂದ. ನನಗಂತೂ ನೀವು ಮಾಡಕ್ಕೆ ಹೊರಟಿರೋದು ಒಂಚೂರು ಇಷ್ಟ ಆಗ್ತಿಲ್ಲಪ್ಪ. ನಾವು ಯಾರು ನಿನ್ನ ಒಪ್ಪಿಗೆ ಕೇಳಿಲ್ವಲ್ಲ? ಅಂದರೆ ನಾನು ಈ ಮನೇಲಿ ಲೆಕ್ಕಕ್ಕಿಲ್ಲ ಅಂತ ನಾನು ನೀವು ಹೇಳ್ತಾ ಇರೋದು. ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಸುಮ್ತಿ. ನನಗೊಂದು ಆಸೆ ಇದೆ, ಮರಿ ಮೊಮ್ಮಗು ಹುಟ್ಟಬೇಕು, ನಾನು ಮುತ್ತಜ್ಜಿ ಆಗಬೇಕು ಅಂತ. ಕರ್ಣಂಗೆ ಮಗು ಹುಟ್ಟಿದ್ರೆ ಆ ಮಗು ನಿಮಗೆ ಮರಿ ಮೊಮ್ಮಗ ಆಗಲ್ಲ ಅತ್ತೆ, ನೀವು ಮುತ್ತಜ್ಜಿನೂ ಆಗಲ್ಲ. ನೀವು ಮುತ್ತಜ್ಜಿ ಆಗಬೇಕು ಅಂದರೆ ಸಂಜುಗೆ ಮಗು ಹುಟ್ಟಬೇಕು. ನಿಮ್ಮ ನಿಜವಾದ ಮೊಮ್ಮಗ ಸಂಜು, ಕರ್ಣ ಅಲ್ಲ. ಸುಮತಿ, ಯಾಕೆ ಅತ್ತೆ ಕಣ್ಣಲ್ಲಿ ನೀರು ಹಾಕಿಸ್ತೀಯಾ? ಸತ್ಯ ಕಹಿ ಅನ್ನೋದು ಸುಳ್ಳಲ್ವಲ್ಲ? ಇಷ್ಟಕ್ಕೂ ಇಲ್ದಿರೋದು ನಾನೇನು ಹೇಳಿಲ್ವಲ್ಲ? ನೋಡಿ ಅತ್ತೆ, ನೀವು ಕಣ್ಣೀರು ಹಾಕಿ ನನ್ನ ಕೆಟ್ಟೋಳು ಮಾಡಬೇಡಿ. ಅವನ ಮೇಲೆ ಯಾಕೆ ಇಷ್ಟೊಂದು ಕಿಡಿಕಾರ್ತೀರಾ? ಅವನು ನಿಮಗೆ ಏನು ಅನ್ಯಾಯ ಮಾಡಿದ್ದಾನೆ? ನಿಮ್ಮನ್ನೆಲ್ಲ ಅವನು ಎಷ್ಟು ಪ್ರೀತಿಸ್ತಾನೆ. ಅವನೇನು ಧರ್ಮ ಪ್ರೀತಿ ತೋರಿಸ್ತಿಲ್ಲ ಬಿಡಿ ಅತ್ತೆ. ಹುಟ್ಟಾಗಿಂದ ಈ ಮನೆಯವರು ಅವನು ಮಾಡೋದಕ್ಕೆ ಅವನೆಷ್ಟು ಮಾಡಿದ್ರು ಕಡಿಮೆ. ನೋಡಿ ಸುಮತಿ, ಮನೇಲಿ ಏನೇನೋ ಆಗಿ ಈಗ ಮದುವೆ ಆಗಿ ಈ ಮನೇಲಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಅದನ್ನ ಹಾಳು ಮಾಡಬೇಡ. ಕರ್ಣನಿಗೆ ಬೇಕಿದೆಯೋ ಇಲ್ವಾ ಗೊತ್ತಿಲ್ಲ, ಆದರೆ ಅವನಿಗೆ ಶಾಸ್ತ್ರ ಮಾಡಿಸೋದು ನಿಮಗೆ ತುಂಬ ಮುಖ್ಯ ಅಲ್ವಾ? ಹೌದು, ನಮ್ಮ ಮುಖ್ಯ. ಹೋಗಿಲ್ಲಿಂದ. ಅಕ್ಕಯ್ಯ, ನನಗೊಂದು ಲೋಟ ಹಾಲು ಕಳಿಸ್ಕೊಡ್ತೀರಾ? ಯಾಕೋ ಹೊಟ್ಟೆಲಿ ತುಂಬ ಸಂಕಟ ಆಗ್ತಿದೆ. ಅತ್ತೆ, ಸುಮತಿ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಮನಸ್ಸುಗಳಿಗೆ ಸರಿ, ನಾನು ಇವತ್ತೇ ಪುರೋಹಿತರಿಗೆ ಫೋನ್ ಮಾಡ್ತೀನಿ. ಅದು ಯಾವ ಡೇಟ್ ಕೊಡ್ತಾರೋ ನೋಡೋಣ, ಸರಿನಾ? ಸರಿ ಅತ್ತೆ. ಮಾಲ್ತಿ, ನೀನು ಹೊಟ್ಟೆಲಿ ಹುಟ್ಟಿದ ಸಂಜುಗಿಂತ ಕರ್ಣನ್ಗೆ ನೀನು ಹೆಚ್ಚು ಪ್ರೀತಿ ಕೊಡ್ತೀಯಲ್ವಾ? ಕರ್ಣನ್ ಬಗ್ಗೆ ನೀನು ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ ಕಣೆ. ಆ ಮಗುಗೂ ಇಂಥ ಪ್ರೀತಿ ಕಾಳಜಿ ಬೇಕಾಗಿದೆ. ತಾಯಿಯಾಗಿ ಅದು ನನ್ನ ಧರ್ಮ ಅಲ್ವಾ ಅತ್ತೆ? ಸರಿ ಸರಿ, ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು. ನಾನು ಪುರೋಹಿತರ ಹತ್ರ ಮಾತಾಡ್ತೀನಿ. ಅಲ್ವೇ, ಈ ಅತ್ತೆ ಮತ್ತು ಅಕ್ಕಂಗೆ ಏನಾಗಿದೆ ಅಂತ ಊರನ್ನ ಉದ್ಧಾರ ಮಾಡೋ ಕೆಲಸಕ್ಕೆ ಹೊರಟಿದ್ದಾರೆ. ಸುಮಿ, ಅಂಥದ್ದು ಏನಾಯ್ತು ಈಗ? ಅಲ್ವೇ, ಭಾವ ನೋಡಿದ್ರೆ ಕೋಪಿಸ್ಕೊಂಡು ರೂಮ್ ಸೇರ್ಕೊಂಡಿದ್ದಾರೆ. ಇವರಿಬ್ರು ನೋಡಿದ್ರೆ ಆ ನಿಧಿ ಮತ್ತು ಕರ್ಣಗೆ ಪ್ರಸ್ತುತ ಶಾಸ್ತ್ರ ಮಾಡ್ಸೋಕ್ಕೆ ಅಂತ ಹೊರಟಿದ್ದಾರೆ. ಸೊ ವಾಟ್? ಮದುವೆ ಆದಮೇಲೆ ಇದೆಲ್ಲ ಕಾಮನ್ ತಾನೆ. ವಾಟ್ ಸೊ ಸ್ಪೆಷಲ್? ಸ್ಪೆಷಲ್ಲಾ? ಅಲ್ವೇ, ಮದುವೆ ನಿಲ್ಸೋಕ್ಕೆ ಅಂತ ಎಷ್ಟೆಲ್ಲ ಟ್ರೈ ಮಾಡಿದ್ವಿ, ಆಯಿತಾ? ಮದುವೆ ಅಂತೂ ಆಗೋಯ್ತು. ಅಟ್ಲೀಸ್ಟ್
ಪ್ರಸ್ತ ಶಾಸ್ತ್ರ ಆದ್ರೂ ತಡಿಬೇಕಲ್ವಾ? ಓಕೆ, ತಡ್ದೇನು ಮಾಡ್ತೀಯಾ? ಇದೇನ ತರ ಹೀಗೆ ಕೇಳ್ತಾ ಇದೀಯಾ? ನಮ್ದು ಒಂದು ಪ್ರಯತ್ನ ಅಂತ ಮಾಡ್ಬೇಕಲ್ವಾ? ಇಂಥದಕ್ಕೆಲ್ಲ ನಿನ್ ತಲೆಯಲ್ಲಿ ಐಡಿಯಾ ಬರುತ್ತಲ್ವಾ? ಏನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಮಾಡು. ಮಾಸ್ಟರ್ ಪ್ಲ್ಯಾನಾ? ಮಾಡೋಣ. ನಿನ್ನ ಮನೆಯಿಂದ ಆಚೆ ಹೋಗೋಕ್ಕೆ ರೆಡಿ ಇದೆಯಾ? ಇಫ್ ಸೊ ಪ್ಲ್ಯಾನ್ ಮಾಡೋದ್ರಲ್ಲಿ ಏನಿದೆ? ಮನೆ ಬಿಟ್ಟು ಆಚೆ ಹೋಗೋದಾ? ಯಾಕೆ ಹೀಗೆ ಹೇಳ್ತಿದ್ಯಾ? ಕಣ್ಣು ಮುಂದೆನೇ ಲೈವ್ ಎಕ್ಸಾಂಪಲ್ ಇದೆ. ಏನಾಯಿತು ಅಂತ ನೋಡಿಲ್ವಾ? ಅಣ್ಣ ಎಡವಟ್ ಮಾಡಿ ಸಿಕ್ಕಾಕೊಂಡ, ಅಮ್ಮ ಮನೆ ಬಿಟ್ಟು ಆಚೆ ಹೋಗು ಅಂದರು. ಅದು ಯಾವುದೋ ಪುಣ್ಯ ಮಾಡಿದ್ನೋ ಏನೋ, ನಿಧಿ ತಡೆದ್ಲು. ಒಂದು ವೇಳೆ ನಾವೇನಾದರೂ ಸಿಕ್ಕಾಕೊಂಡ್ರೆ ಮೈ ಮೇಲಿರೋ ಬಟ್ಟೆ ಮಾತ್ರ ಗತಿಯಾಗುತ್ತೆ. ಅರ್ಥ ಆಯ್ತಾ? ಹಾಗಂತೀಯಾ? ಇನ್ನೇನು ಮತ್ತೆ, ಪ್ರವಾಹಕ್ಕೆ ಎದುರಾಗಿ ಈಜಬಾರ್ದು. ನೀರೆಲ್ಲ ಇಳಿಯೋ ತನಕ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಬೇಕು. ಪೇಷನ್ಸ್ ಇಟ್ಕೊಂಡು ಕಾಯೋದೆ ಜಾಣತನ. ಸಮಯ ಬಂದಾಗ ಸಾಧಿಸ್ಬೇಕು, ಟೈಮ್ ಬಂದಾಗ ಬ್ಲಾಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ದುಡುಕ್ಬಾರ್ದು. ಅರ್ಥ ಆಯ್ತಾ? ಹೌದಲ್ವಾ? ಇದೆಲ್ಲ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇಲ್ಲದೆ ಹೋಗಿದ್ರೆ ಕಂಡದ ಮೇಲೆ ಕಾಲಿಟ್ಟ ಹಾಗಾಗ್ತಿತ್ತು. ಬಾಬಾ, ಮನೆಯಲ್ಲಿ ಪ್ರಳಯ ಬೇಕಾದರೂ ಆಗಲಿ, ಆದರೆ ನಾನು ಮಾತ್ರ ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ಕಾಪಾಡಪ್ಪ. ಇನ್ನೊಂದು ವಾರದಲ್ಲಿ ನನ್ನ ಹಣನ ನೀನು ತೀರಿಸ್ತಿಲ್ಲ ಅಂದರೆ ನಾನು ಯಾವ ಮಟ್ಟಕ್ಕೂ ಇಳಿಯೋಕ್ಕೂ ರೆಡಿ, ಗೊತ್ತಾ? ನೀನು ತುಂಬ ಪ್ರೀತಿಸ್ತಾ ಇರೋ ನಿನ್ನ ಕುಟುಂಬನ ಕಳ್ಕೋಬಾರ್ದು ಅಂದರೆ ಒಂದು ವಾರದಲ್ಲಿ ನನ್ನ ದುಡ್ಡನ್ನ ಸೆಟ್ಲ್ಮೆಂಟ್ ಮಾಡು. ಹಲೋ ಕರ್ಣ ಸರ್, ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ. ಏನಾಯಿತು? ಎನಿ ಪ್ರಾಬ್ಲಮ್? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನಗೆ ಅರ್ಜೆಂಟಾಗಿ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಹೇಳಿ ಸರ್, ಏನು ಇನ್ಫಾರ್ಮೇಷನ್ ಬೇಕಾಗಿತ್ತು? ನಮ್ಮ ಹಾಸ್ಪಿಟ್ಲಲ್ಲಿ ಅಂದಾಜು ಒಂದು ವಾರಕ್ಕೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ, ಎಷ್ಟು ಕೈಗೆ ಸಿಗ್ಬೋದು ಅಂತ ತಿಳ್ಕೊಬೇಕಾಗಿತ್ತು. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದಾ ಇಮಿಡಿಯೇಟ್ಲಿ? ಸರ್, ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತಷ್ಟೇ ಮದುವೆ ಆಗಿದ್ರಿ, ಸಡನ್ನಾಗೆ ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದೀರಾ. ಏನು ತೊಂದರೆ ಆಯ್ತು ಸರ್? ಏನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಚೆಕ್ ಮಾಡ್ತೀರಾ? ಓಕೆ ಸರ್, ಒಂದು ನಿಮಿಷ ಟೈಮ್ ಕೊಡಿ.